371J ಯಾರ ಕಾಲದ್ದು? 371J ಅದನ್ನು ಜಾರಿಯಾದದ್ದು ನಮ್ಮ ಕಾಲದಲ್ಲೇ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನವೊಲಿಸಿ 371J ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇಲ್ಲದೆ ಹೋಗಿದ್ರೆ 371J ಆಯ್ತಿರ್ಲಿಲ್ಲ. 6 ವರ್ಷ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು ಅವರು ಇದನ್ನ 371J ಮಾಡಲಿಲ್ಲ. ಅವತ್ತು ಕೂಡ ಹೋರಾಟ ನಡೀತಾ ಇತ್ತು ಈ ಭಾಗದಲ್ಲಿ. ಅವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಈ ಭಾಗದಲ್ಲಿ ಒತ್ತಡ ಏರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದರೂ ಮಾಡಲಿಲ್ಲ. ಅದ್ವಾನಿಯವರು ಗೃಹ ಸಚಿವರಾಗಿದ್ದರು ಮತ್ತು ಈ ದೇಶದ ಉಪ ಪ್ರಧಾನಿಯಾಗಿದ್ದರು. ಇದನ್ನ ತಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. 371J SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ, ಅದ್ವಾನಿಯವರು ಉಪ ಪ್ರಧಾನಿ. ಆಗ ಪತ್ರ ಬರೆದಾಗ SM ಕೃಷ್ಣ ಅವರಿಗೆ ಉತ್ತರ ಕೊಟ್ಟದ್ದು ಏನಪ್ಪಾ ಅಂತಂದ್ರೆ, ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಹತ್ರ ಕಾಪಿ ಇದೆ. ಅದ್ವಾನಿಯವರು, ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಯವರು 371J ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಮೋಹನ್ ಸಿಂಗ್ರವ್ರ ಮೇಲೆ ಒತ್ತಡ ಹಾಕಿ ಮಾನ್ಯ ಖರ್ಗೆಯವರು ಇದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಮಾಡಿದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಲಿಕ್ಕೆ ಸಾಧ್ಯ ಆಗಿದೆ. ನಾನು 23, 24, 25, 25, 26 ಈ 3 ವರ್ಷಗಳಲ್ಲಿ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 24, 25ರಲ್ಲಿ 5,000 ಕೋಟಿ, 25, 26ರಲ್ಲಿ 5,000 ಕೋಟಿ, 23, 24ರಲ್ಲಿ 3,000 ಕೋಟಿ. ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಅಜಯ್ ಸಿಂಗ್ ಅವರು ಅಧ್ಯಕ್ಷರಾಗಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಬೇಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ವರ್ಷ 25, 26ರಲ್ಲಿ ಸುಮಾರು 4,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. 4,000 ಕೋಟಿಗೂ ಹೆಚ್ಚು ಮಾಡಿದ್ದಾರೆ. ಆದರೆ 5,000 ಕೋಟಿನೂ ಖರ್ಚು ಮಾಡಬೇಕು. 5,000 ಕೋಟಿ ಖರ್ಚು ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ